ಸಕ್ಕರೆನಾಡು ಮಂಡ್ಯದಲ್ಲಿ ರಾಜಕೀಯ ದ್ವೇಷದ ಕಿಚ್ಚು ಹೊಸತೇನಲ್ಲ. ನಗರಸಭೆ ಚುನಾವಣೆ ಸಂದರ್ಭದಲ್ಲಿ ಏನೇನಾಯಿತು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಅನ್ನೋದನ್ನ ನಾವು ಇತ್ತೀಚೆಗಷ್ಟೇ ನೋಡಿದ್ವಿ. ಇದೆಲ್ಲ ಮಾಸು ಮುನ್ನವೇ ಈಗ ತೀರಾ ಅತಿರೇಕದ ಬೆಳವಣಿಗೆಗಳು ಫ್ಲೆಕ್ಸ್ ಹರಿಯೋದ್ರ ಮೂಲಕ ಕೆಲವು ಕಾರ್ಯಕರ್ತರು ಕೆಲವು ನಾಯಕರು ಪ್ರದರ್ಶನ ಮಾಡ್ದಂಗೆ ಕಾಣಿಸ್ತಾ ಇದೆ. ಏನಾಗ್ತಾ ಇದೆ ಮಂಡ್ಯ ಪಾಲಿಟಿಕ್ಸ್ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಸಕ್ಕರೆನಾಡಲ್ಲಿ ಫ್ಲೆಕ್ಸ್ ರಿವೆಂಜ್ ಪಾಲಿಟಿಕ್ಸ್. ಮೊನ್ನೆ ಜೆಡಿಎಸ್, ನಿನ್ನೆ ಕಾಂಗ್ರೆಸ್ ಫ್ಲೆಕ್ಸ್ಗೆ ಬ್ಲೇಡ್. ಶುಭ ಕೋರಿ ಹಾಕಿದ್ದ ಬ್ಯಾನರ್ ಹರಿದ ಕಿಡಿಗೇಡಿಗಳು. ಮಂಡ್ಯ ರಾಜಕಾರಣವೇ ಹಾಗೆ. ಚುನಾವಣೆ ಇರ್ಲಿ ಇಲ್ಲದಿರ್ಲಿ, ರಾಜಕೀಯ ಮಾತ್ರ ನಿಲ್ಲೋದಿಲ್ಲ. ಜೆಡಿಎಸ್ ಕಾಂಗ್ರೆಸ್ ನಾಯಕರ ನಡುವಿನ ವಾಗ್ದಾಳಿಗಳು ಇಲ್ಲಿ ಮಾಮೂಲಿ ಬಿಡಿ ಅನ್ನೋ ಮಟ್ಟಕ್ಕೆ ಈಗಾಗಲೇ ತಲುಪಿದೆ. ಹಳ್ಳಿ ಹಳ್ಳಿಗೂ ರಾಜಕೀಯದ ಬಿಸಿ ಹಾಸು ಹೊಕ್ಕಿದ್ದು ಉಭಯ ಪಕ್ಷಗಳ ಕಾರ್ಯಕರ್ತರ ಜಗಳ ಮಾತ್ರ ಸರ್ವೇ ಸಾಮಾನ್ಯ. ಆದ್ರೆ ಅವರ ದ್ವೇಷದ ಜ್ವಾಲೆ ಫ್ಲೆಕ್ಸ್ ಹರಿದು ಹಾಕುವ ಹಂತಕ್ಕೆ ತಲುಪಿದೆ. ಹೌದು, ಕೆಲವು ಕಿಡಿಗೇಡಿಗಳು ಒಂದಷ್ಟು ದಿನಗಳಿಂದ ಇಂಥದ್ದೊಂದು ಕೃತ್ಯಕ್ಕೆ ಕೈ ಹಾಕುತ್ತಿದ್ದಾರೆ. ಕಳೆದ ಸೆಪ್ಟೆಂಬರ್ 5ರಂದು ಮಂಡ್ಯ ನಗರದಲ್ಲಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿಗೆ ಸ್ವಾಗತ ಕೋರಿ ಅಳವಡಿಸಿದ್ದ ಫ್ಲೆಕ್ಸ್ಗಳನ್ನ ಕಿಡಿಗೇಡಿಗಳು ಹರಿದು ಹಾಕಿದ್ರು. ಆ ಕೃತ್ಯಕ್ಕೆ ಸಾಕಷ್ಟು ಆಕ್ರೋಶವೂ ವ್ಯಕ್ತವಾಗಿತ್ತು. ಇದೀಗ ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸ್ಗಳನ್ನು ಹರಿಯುವ ಮೂಲಕ ದ್ವೇಷದ ರಾಜಕೀಯಕ್ಕೆ ಮತ್ತೊಮ್ಮೆ ನಾಂದಿ ಹಾಡಲಾಗಿದ್ಯಾ ಅನ್ನೋ ಅನುಮಾನ ಮೂಡ್ತಿದೆ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಶುಭಾಶಯ ಕೋರಿ ಮಂಡ್ಯದ ಹಳೆ ಬೂದನೂರು ಗ್ರಾಮದ ಬಳಿ ಕಾಂಗ್ರೆಸ್ನ ಫ್ಲೆಕ್ಸ್ಗಳನ್ನ ಅಳವಡಿಸಲಾಗಿತ್ತು. ಕಳೆದ ರಾತ್ರಿ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಕ್ಷೇತ್ರದ ಹಲವೆಡೆ ಯಾರೋ ಕಿಡಿಗೇಡಿಗಳು ಆ ಫ್ಲೆಕ್ಸ್ಗಳಿಗೆ ಬ್ಲೇಡ್ ಹಾಕಿದ್ದಾರೆ. ಇದು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಫ್ಲೆಕ್ಸ್ ಹರಿದ ಕಿಡಿಗೇಡಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇನ್ನೋ ವಿಷಯ ತಿಳಿದು ಮಂಡ್ಯ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಮ್ಮ ಶಾಸಕರ ಏಳಿಗೆ ತಡೀಕಾಗ್ದಾನೆ, ನಮ್ಮ ಊರಿಗೆ ಕೊಡ್ತಾ ಇರೋ ಒಂದು ದಾನ ಧರ್ಮಗಳಿಗೆ ತಡೀಕಾಗ್ದಾನೆ ಹೊಟ್ಟೆ ಉಟ್ಕೊಂಡು ಇಷ್ಟು ವರ್ಷ ಬ್ಯಾನರ್ ಹಾಕ್ತಿದ್ವಿ. ಒಂದು ದಿನ ಯಾರು ನಮ್ಮ ಬ್ಯಾನರ್ಗಳು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ನಾವು ಇದನ್ನು ಪೋಲ್ ಮಾಡಿ ನಾವು ಫ್ಲೆಕ್ಸ್ ಹಾಕಿರೋ ಒಂದು ಹೊಟ್ಟೆ ಊರಿ ಕಾರಣಗಳಿಗೆ ಈ IPL ದುಷ್ಟ ಹಣ, ಈ ನಮ್ಮೂರಲ್ಲಿ ನಡೀತಾ ಇರುವಂಥ IPL ಹಗರಣಗಳಿಗೂ ಹರಿದ ಹಣ ನೀರಿನಂತೆ ನಮ್ಮೂರಿಗೆ ಹರಿದು ಬರ್ತಾ ಐತೆ. ಆ ಹಣ ಈ ರೀತಿಯ ದುರುಪಯೋಗ ಆಗ್ತೈತೆ. ಇದನ್ನು ದಯವಿಟ್ಟು SP ಸಾಹೇಬ್ರು ಮನೆಗಳ್ಕೋಬೇಕು, ಮಂಡ್ಯ ಜಿಲ್ಲಾ ಪೊಲೀಸ್ ಮನೆಗಳ್ಕೋಬೇಕು. ಇಂಥವ್ರ ತಪ್ಪಿತಸ್ಥರನ್ನ ಹುಡುಕಿ ಅವ್ರಿಗೆ ಕೊಡಬೇಕಾದಂಥ ಒಂದು ಶಿಕ್ಷೆನ ಸರ್ಕಾರ ಕೊಡಿಸ್ಬೇಕು, ಡಿಪಾರ್ಟ್ಮೆಂಟ್ ಕೊಡಿಸ್ಬೇಕು ಅಂತ ಕೇಳ್ಕೊತೀವಿ. ಒಟ್ನಲ್ಲಿ ಉಭಯ ಪಕ್ಷಗಳ ಫ್ಲೆಕ್ಸ್ ಹರಿಯುವ ಕಿಡಿಗೇಡಿ ಕೃತ್ಯಗಳು ಮಂಡ್ಯದಲ್ಲಿ ಆರಂಭವಾಗಿದೆ. ಇದು ದ್ವೇಷದ ರಾಜಕೀಯನ ಅಥವಾ ಕಾರ್ಯಕರ್ತರ ನಡುವೆ ಕಿಚ್ಚು ಹೆಚ್ಚಿಸಲು ಕಿಡಿಗೇಡಿಗಳು ಮಾಡುತ್ತಿರುವ ಕೃತ್ಯನ ಎಂಬುದು ಪೊಲೀಸರ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.